ಎಲ್ರಿಗೂ ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅವಧಿಯಲ್ಲಿ 3D ಜಾಮೆಟ್ರಿ ಟಾಪಿಕ್ ಅನ್ನ ನೋಡೋಣ. ಆಕ್ಚುಲಿ 3D ಜಾಮೆಟ್ರಿಯನ್ನ ಕಲಿಬೇಕಾದ್ರೆ ವೆಕ್ಟರ್ ಆಲ್ಜಿಬ್ರಾ ತುಂಬಾ ಇಂಪಾರ್ಟೆಂಟು. ನಾವೀಗ ಆಲ್ರೆಡಿ ವೆಕ್ಟರ್ ಆಲ್ಜಿಬ್ರಾ ಕಲ್ತಿದ್ದೀವಿ. ಯಾರಿಗೆ ಅದು ಗೊತ್ತಿಲ್ಲ ಕೆಲವರು ಈ ಸಬ್ಸ್ಕ್ರೈಬ್ ಬಟನ್ ಒತ್ತಿದ್ರೆ ಈ ಪ್ರೀವಿಯಸ್ ವಿಡಿಯೋಸ್ ಎಲ್ಲ ನಿಮಗೆ ಸಿಗುತ್ತೆ, ಅದು ನೋಡ್ಕೊಳ್ಳಿ. ವೆಕ್ಟರ್ ಆಲ್ಜಿಬ್ರಾ ಕಲ್ತ ಮೇಲೆ ಇದನ್ನು ಕಲಿಬೇಕಾಗುತ್ತೆ. ತುಂಬಾ ಈಜಿ ಇರ್ತಕ್ಕಂಥ ಟಾಪಿಕ್, ತುಂಬಾ ಚೆನ್ನಾಗಿದೆ. ವೆಕ್ಟರ್ ಆಲ್ಜಿಬ್ರಾದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಫಾರ್ಮುಲಾಸ್ ನೀಟಾಗಿ ಕಲ್ತ್ರೆ ಇದು ಈಜಿ ಆಗ್ತಾ ಇದೆ. ಅಲ್ಲಿ ಒಂದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅನ್ನು ಹೇಳಿದೆ. ಯಾವುದೇ ಒಂದು ವೆಕ್ಟರ್ ಅನ್ನು ಎ ಬಿ ವೆಕ್ಟರ್ ದಟ್ ಇಸ್ ಡಿನೋಟೆಡ್ ಎ ವೆಕ್ಟರ್ ನಥಿಂಗ್ ಬಟ್ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಅಂತ ಬರ್ತಾ ಇದ್ವಿ. ಅದನ್ನ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರ್ತಾ ಇದ್ವಿ. ಟ್ರಿಪ್ಲೆಟ್ ಅಲ್ಲಿ ಎ ಕಮ ಬಿ ಕಮ ಸಿ ಅಂತ ಹೇಳ್ತಾ ಇದ್ವಿ. ಎ ಬಿ ಸಿ ಅಂತ ಹೇಳಿದ್ರೆ ವೆಕ್ಟರ್ ಆಲ್ಜಿಬ್ರಾ ಟಾಪಿಕ್ ಇರ್ಬೋದು ಅಥವಾ 3D ಜಾಮೆಟ್ರಿ ಇರ್ಬೋದು. ಎ ಬಿ ಸಿ ನಥಿಂಗ್ ಬಟ್ ಎ ಐ ಪ್ಲಸ್ ಬಿ ಜೆ ಪ್ಲಸ್ ಸಿ ಕೆ ಅಂತೇಳಿ ಇದು ನಾವು ಸಿಂಪಲ್ ಆಗಿ ಬರಿತಾ ಇರ್ತಕ್ಕಂಥ. ಹಾಗಾಗಿ ಪ್ರೀವಿಯಸ್ ಕಾನ್ಸೆಪ್ಟ್ ಅನ್ನು ನೋಡ್ಕೊಂಡು ಈ ಚಾಪ್ಟರ್ ಬರಬೇಕಾಗುತ್ತೆ. ತುಂಬಾ ಈಜಿ ಇರ್ತಕ್ಕಂಥದ್ದು. ಆಕ್ಚುಲಿ ಈ ಟಾಪಿಕ್ ಅಲ್ಲಿ ನಿಮಗೆ ಕ್ವಶನ್ ನಂಬರ್ 8 1 ಮಾರ್ಕ್ ಕ್ವಶನ್ ಕೇಳ್ತಕ್ಕಂಥದ್ದು. 7 ಅಲ್ಲಿ ವೆಕ್ಟರ್ ಇರುತ್ತೆ. ಕ್ವಶನ್ ನಂಬರ್ 23, ಕ್ವಶನ್ ನಂಬರ್ 23 2 ಮಾರ್ಕ್ ಕ್ವಶನ್ ಕೇಳ್ತಕ್ಕಂಥದ್ದು. ಕ್ವಶನ್ ನಂಬರ್ 37 3 ಮಾರ್ಕ್. ಕ್ವಶನ್ ನಂಬರ್ 47 5 ಮಾರ್ಕ್ಸ್. ಆಕ್ಚುಲಿ 1 ಮಾರ್ಕ್ ಅಲ್ಲಿ ನಿಮಗೆ ಬೇಸಿಕ್ ವೆಕ್ಟರ್ಸ್ ಕಲ್ತಿರಿ. ಫೈಂಡ್ ದ ಡೈರೆಕ್ಷನ್ ಕೊಸೈನ್ಸ್ ಆಫ್ ಎ ವೆಕ್ಟರ್ ವಿಚ್ ಮೇಕ್ಸ್ ಈಕ್ವಲ್ ಆಂಗಲ್ ವಿತ್ ದ ಕೋಆರ್ಡಿನೇಟ್ ಆಕ್ಸಿಸ್ ಅಂತೇಳಿ ಈ ಟಾಪಿಕ್ ಅಲ್ಲಿ ಇದನ್ನ ನಾವು ಆಲ್ರೆಡಿ ವೆಕ್ಟರ್ಸ್ ಅಲ್ಲಿ ಇದೆ, ಅದು ಕಲ್ತ್ಕೊಳ್ಳಿ. ಅದು ಮುಂದೆ ಬರುತ್ತೆ ಕಾನ್ಸೆಪ್ಟ್, ಇನ್ನೇನು ಕೇಳ್ಬೋದು ಅಂತೇಳಿ ಬೇಸಿಕ್ ನೋಡ್ಕೊಂಡ್ರೆ ಆಗುತ್ತೆ. ಇಲ್ಲಿ ಮೈನ್ 2 ಕಾನ್ಸೆಪ್ಟ್ ಇರುತ್ತೆ. ಒಂದು ಲೈನ್, ಇನ್ನೊಂದು ಪ್ಲೇನ್. ಆಕ್ಚುಲಿ ಲೈನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಒಂದು ಕ್ವಶನ್ ಕೇಳ್ತಾ ಇದ್ದಾರೆ. 2 ಡೆರಿವೇಶನ್ ತುಂಬಾ ಇಂಪಾರ್ಟೆಂಟ್. ಅದರಲ್ಲಿ ಇವತ್ತು ಒಂದು ಡೆರಿವೇಶನ್, ಅದ್ರ ಮೇಲೆ ಪ್ರಾಬ್ಲಮ್ ಅಷ್ಟೇ ಈ ವಿಡಿಯೋದಲ್ಲಿ ಮಾಡ್ತಕ್ಕಂಥದ್ದು. ನೀಟಾಗಿ ತಿಳ್ಕೊಬೇಕಾಗುತ್ತೆ. 5 ಮಾರ್ಕ್ಗೆ ಕಂಪಲ್ಸರಿ ಡೆರಿವೇಶನ್ ಕೇಳ್ತಾರೆ. ಕ್ವಶನ್ ನಂಬರ್ 47 ಅಲ್ಲಿ ಕೇಳ್ತಕ್ಕಂಥದ್ದು 5 ಮಾರ್ಕ್ ಡೆರಿವೇಶನ್. ಕ್ವಶನ್ ಏನಿರ್ತಪ್ಪ ಅಂದ್ರೆ ಡಿರೈವ್ ದ ಈಕ್ವೇಶನ್ ಆಫ್ ದ ಲೈನ್. ಡಿರೈವ್ ದ equation of the line in space. Derive the equation of line in space passing through given point and parallel to given vector. Parallel to given vector. ತುಂಬಾ ಇಂಪಾರ್ಟೆಂಟ್ ಡೆರಿವೇಶನ್. ಸುಮಾರು 4 to 5 ಟೈಮ್ಸ್ ಕೇಳಿದ್ದಾರೆ. 5 ಮಾರ್ಕ್ಸ್ ಡೆರಿವೇಶನ್. Derive the equation of the line in space passing through given point and parallel to given vector both in vector and Cartesian form ಅಂತ ಕೇಳ್ತಾರೆ. both in vector and Cartesian form. 5 ಮಾರ್ಕ್ ಡೆರಿವೇಶನ್ ಸುಮಾರು ಸರಿ ಕೇಳ್ತಕ್ಕಂಥದ್ದು. ನಿಮಗೆ ಜ್ಞಾಪಕ ಇರಲಿ, ಲೈನ್ ಅಲ್ಲಿ 2 ಡೆರಿವೇಶನ್ ಮತ್ತೆ ಪ್ಲೇನ್ ಅಲ್ಲಿ 2 ಡೆರಿವೇಶನ್ ಇದುವರೆಗೂ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಇದು ಒಂದು ಫಸ್ಟ್ ಡೆರಿವೇಶನ್ ತುಂಬಾನೇ ಇಂಪಾರ್ಟೆಂಟ್, ತುಂಬಾ ಈಸಿ ಇರ್ತಕ್ಕಂಥದ್ದು. ನೋಡಿ, ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ತಿಳ್ಕೋಬೇಕು. ಕೊಟ್ಟಿರೋದನ್ನೇ ನಾವು ಉಪಯೋಗಿಸ್ತಾ ಇದ್ದೀವಿ. ಡಯಾಗ್ರಾಮ್ ಬರ್ಕೊಳ್ಳೋಕೆ ಡಯಾಗ್ರಾಮ್ 1 ಮಾರ್ಕ್ ಇರುತ್ತೆ. ಫಸ್ಟ್ 3 ಡೈಮೆನ್ಷನ್ ಜಾಗಕ್ಕೆ OX X ಆಕ್ಸಿಸ್, OY Y ಆಕ್ಸಿಸ್, OZ Z ಆಕ್ಸಿಸ್. ಪ್ಲೇನ್ ತಗೊಳ್ತಾ ಇದ್ವಿ. 3 ಆಕ್ಸಿಸ್ ಇರ್ತಕ್ಕಂಥದ್ದು ಗೊತ್ತಿರಲಿ. 3 ಆಕ್ಸಿಸ್ ಈ ತರ ಇರುತ್ತೆ, ಮ್ಯೂಚುವಲಿ ಪರ್ಪೆಂಡಿಕ್ಯುಲರ್ ಇರ್ತಕ್ಕಂಥದ್ದು. ಇದರಲ್ಲಿ ನಾವೇನ್ ಮಾಡಬೇಕು, ಒಂದು ಲೈನ್ ತಗೋಬೇಕು. ಇದು ಲೈನ್, ಲೆಟ್ ಎಲ್ ವಿತ್ ಅ ಲೈನ್.
ಎಲ್ ಬಿ ದ ಲೈನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ ಅಂತ ಹೇಳಿದಾನೆ. ಗಿವನ್ ಪಾಯಿಂಟ್ ಎಲ್ಲ ಒಂದು ಪಾಯಿಂಟ್ ಗಿವನ್ ಪಾಯಿಂಟ್ ಅಂತ ತಗೋಣ. ಎ ಅಂತ ತಗೋತಾ ಇದ್ವಿ. ಯಾವಾಗಲೂ ಗಿವನ್ ಪಾಯಿಂಟ್ ಅನ್ನ ಸಫಿಕ್ಸ್ ನಂಬರ್ x1 y1 z1 ಅಂತ ತಗೊಳ್ತಾ ಇದ್ವಿ. ಇನ್ನೊಂದು ಪಾಯಿಂಟ್ ಇದ್ರೆ x2 y2 z2 ಅದರ ಕಂಟಿನ್ಯೂ ಆಗುತ್ತೆ. Let a of x1 y1 z1 be any point in the line L. ಅದು ಸೆಂಟೆನ್ಸ್ ತಗೊಂಡ್ರೆ ಅದನ್ನೇ ಬದಲಾಯಿತು. ಲೆಟ್ a of x1 y1 z1 be the given point on L. On L means line, on the line L. Line L with position vector ವೆಕ್ಟರ್ ಎ ಅಂತ. ಯಾವುದೇ ಒಂದು ಪಾಯಿಂಟ್ ಅನ್ನು ತಗೊಂಡ್ರೆ ಪೊಸಿಷನ್ ವೆಕ್ಟರ್ ಏನು ತಗೊಳ್ತಾ ಇದ್ವಿ, ಓ ಇಂದ ಆ ಪಾಯಿಂಟ್ ಡೈರೆಕ್ಷನ್ ತಗೊಳ್ತಾ ಇದ್ವಿ. ಹೀಗೆ ವಿತ್ ಪೊಸಿಷನ್ ವೆಕ್ಟರ್ ಎ, ದಟ್ ಈಸ್ ಓ ಎ ಈಕ್ವಲ್ ಟು ಎ ವೆಕ್ಟರ್. ಓ ಎ ಈಕ್ವಲ್ ಟು ಎ ವೆಕ್ಟರ್ ತುಂಬಾ ಇಂಪಾರ್ಟೆಂಟ್. ಓ ಎ ಈಕ್ವಲ್ ಟು ಎ ವೆಕ್ಟರ್. Let a of x1 y1 z1 be the given point on the line L with position vector A, that is OA equal to A vector. Next ಏನ್ ಮಾಡ್ತಾ ಇದ್ವಿ, ಇಲ್ಲೊಂದು ಪಾಯಿಂಟ್ P ತಗೊಳ್ತಾ ಇದ್ವಿ. Let P of x y z ವೇರಿಯಬಲ್ ಪಾಯಿಂಟ್ ಎಲ್ಲಾದ್ರೂ ತಗೋಬಹುದು, ಲೈನ್ ಅಲ್ಲಿ ಎಲ್ಲಾದ್ರೂ ತಗೊಳ್ಳಿ. ವಿತ್ ಪೊಸಿಷನ್ ವೆಕ್ಟರ್ R ಅಂತ ಹೇಳ್ತಾ ಇದ್ವಿ. ಅದನ್ನೇ ಬರಲಾಯಿತು ಸೆಂಟೆನ್ಸ್. Let P of x y z be any point on the line. Let P of x comma y comma z be any point on the line with position vector R, that is OP vector is equal to R vector. OP vector is equal to R vector. P of x y ಎರಡು ಪಾಯಿಂಟ್ ಬರ್ದಿಲ್ಲ. ಒಂದು ಇಲ್ಲಿ ಕೊಟ್ಟಿರೋ ಸೆಂಟೆನ್ಸ್ ನೋಡ್ಕೊಂಡು ಬರ್ತೀನಿ. Derive the equation of the line in the space passing through given point and parallel to given vector, both vector and Cartesian form ಅಂತ ಹೇಳಿ. ಇನ್ both vector and Cartesian form ಅಂತ ಕ್ವಶನ್ ಕೇಳ್ತಾರೆ. ಅದಕ್ಕೆ ಏನ್ ಮಾಡಿದ್ವಿ, ಫಸ್ಟ್ ಡಯಾಗ್ರಾಮ್ ಅಲ್ಲಿ x ಆಕ್ಸಿಸ್ y ಆಕ್ಸಿಸ್ z ಆಕ್ಸಿಸ್ ಬರ್ದಿದ್ವಿ. ಒಂದು ಲೈನ್ ತಗೊಂಡಿದ್ವಿ. ಆ ಲೈನ್ ಮೇಲೆ ಒಂದು ಪಾಯಿಂಟ್, ಗಿವನ್ ಪಾಯಿಂಟ್, ಅವ್ರು ಕೊಟ್ಟಿರ್ತಕ್ಕಂಥದ್ದೇ ಒಂದು ಪಾಯಿಂಟ್. ಆ ಕೊಟ್ಟಿರೋ ಪಾಯಿಂಟ್ ಅನ್ನು ಹೆಂಗ್ ನೋಟೇಷನ್ ಮಾಡ್ತೀವಿ, x1 y1 z1. Let a of x1 y1 z1 be the given point on the line L with position vector A. ಇದು ನೋಡ್ಕೊಂಡು ಒಂದು ಸೆಂಟೆನ್ಸ್ ಬರ್ತಾ ಇದ್ವಿ. Let P of x y z be any point on the line. ಈ ಲೈನ್ ಅಲ್ಲಿ ಎಲ್ಲರೂ ತಗೋಬಹುದು. ಅದಕ್ಕೆ ಪೊಸಿಷನ್ ವೆಕ್ಟರ್ ಏನಾಗುತ್ತೆ, OP ವೆಕ್ಟರ್ ಆಗುತ್ತೆ. ಅದನ್ನ R ಅಂತ ನೋಟೇಷನ್ ತಗೊಂಡು OP ವೆಕ್ಟರ್ is equal to R. ಪೊಸಿಷನ್ ವೆಕ್ಟರ್ of P is OP, that is R. ಇನ್ನೇನಿದೆ ನೆಕ್ಸ್ಟ್, and parallel to given vector. ಇದು ಏನಾಯ್ತು, ಈಗ ಎ ಪಿ ವೆಕ್ಟರ್ ಆಯ್ತು. ಇದೊಂದು ವೆಕ್ಟರ್ ಆಯ್ತು. ಈಗ ಎ ಪಿ ವೆಕ್ಟರ್ ಏನಾಗಿದೆ, ಎ ಪಿ ವೆಕ್ಟರ್ ಇಲ್ಲ ಲೈನ್, ಈ ಲೈನ್, ದಿಸ್ ಲೈನ್ ಇಸ್ ಪ್ಯಾರಲಲ್ ಟು ದ ಗಿವನ್ ವೆಕ್ಟರ್ ಬಿ ಅಂತ ಹೇಳ್ತಾ ಇದೆ. ವೆಕ್ಟರ್ ಬಿ ಆಫ್ ಎ ಬಿ ಸಿ. ವೆಕ್ಟರ್ ಬಿ ಆಫ್ ಎ ಬಿ ಸಿ ಗೊತ್ತಾಗ್ತಿದೆಯಲ್ಲ. Vector B of A, B, C. Let B of where A, B, C are direction ratios. Vector B is equal to actually ಏನು ಕೊಡಬೇಕು, ವೆಕ್ಟರ್ B is equal to AI plus BJ plus CK ಅಂತ ಕೊಡಬೇಕಾಗಿತ್ತು. ಅದನ್ನೇ ನಾವು ಸಿಂಪಲ್ ಆಗಿ A, B, C ಅಲ್ಲಿ. Let vector A, B, C be the vector parallel to this line ಅಂದ್ರೂ ಒಂದೇ, parallel to vector AP ಅಂತಂದ್ರೂ ಒಂದೇ. ಸಿಂಪಲ್ ಆಯ್ತು. Let vector B of A, B, C, where A, B, C are direction ratios. Now vector topic al kaltidvi. Let vector B of A, B, C be the given line
ಪ್ಯಾರಲಲ್ ಟು ವೆಕ್ಟರ್ AP ಪ್ಯಾರಲಲ್ ಟು ದ ಗಿವನ್ ಲೈನ್ ಅಂತ ಇದೆ. equation of the line in space passing through given point and parallel to given vector. ಸ್ಪೇಸ್ ಅಂತಕ್ಕಂಥ ಲೈನ್ ಗೆ ಈ ಪ್ಯಾರಲಲ್ ಆಗಿದೆ ಅಂತ ಇದೆ ವೆಕ್ಟರ್. ಸೊ ಅದರ ಅರ್ಥ ಏನು? ಬಿ ಆಫ್ ABC ವಿತ್ ಗಿವನ್ ಲೈನ್ ಅಲ್ಲ ಸಾರಿ ವೆಕ್ಟರ್ ಗಿವನ್ ವೆಕ್ಟರ್ parallel to AP, parallel to line, nothing but parallel to AP vector, parallel to AP vector. ನಾವು ಪ್ರೀವಿಯಸ್ ಯೂನಿಟ್ ಅಲ್ಲಿ ಕಲ್ತಿದ್ವಿ ವೆಕ್ಟರ್ಸ್ ಅಲ್ಲಿ ಎರಡು ವೆಕ್ಟರ್ ಪ್ಯಾರಲಲ್ ಇದ್ರೆ, ಸಪೋಸ್ A is ಒಂದು ವೆಕ್ಟರ್, B is another vector, are said to be parallel. ಎರಡು ವೆಕ್ಟರ್ ಅನ್ನ ಪ್ಯಾರಲಲ್ ಅಂತ ಹೇಳಬೇಕಾದ್ರೆ their direction ratios are proportional, IJK coefficients are proportional, or one vector is equal to some constant into another vector ಅಂತ ಹೇಳ್ತಾ ಇದ್ವಿ. A vector is equal to lambda into vector B. ಈಗ ಏನ್ ಹೇಳಿದರೆ B vector parallel to vector AP, B vector parallel to vector AP ಅಂದ್ರೆ ಅರ್ಥ ಏನು? B vector is equal to lambda into AP, or AP vector is equal to lambda into B. ಎರಡು ಒಂದೇ. That is AP vector is equal to lambda into B vector. AP vector is equal to lambda into B vector. AP condition ಏನು ಬರ್ತೀಯಾ? AP parallel to B vector. Since AP parallel to B vector. But ನಾವು previous unit ಅಲ್ಲಿ ಕಲ್ತಿದ್ವಿ ವೆಕ್ಟರ್ ಟಾಪಿಕ್ ಅಲ್ಲಿ AB vector is equal to triangular of addition ತಗೊಂಡು ಕಲ್ತಿದ್ವಿ. AB vector is equal to OB vector minus OA vector. OB vector minus OA vector is actually ಇಲ್ಲೇ ತಗೊಳ್ಳಿ. ಟ್ರಯಾಂಗಲ್ ಆಫ್ ಅಡಿಷನ್ OP ಇಲ್ಲೇ ನೋಡಿ OA ವೆಕ್ಟರ್, ಇಲ್ಲಿಂದ O ಇಂದ A ಹೋಗಿದೆ, A ಇಂದ P ಇದೆ, ಪ್ಲಸ್ AP ವೆಕ್ಟರ್ is equal to OP ವೆಕ್ಟರ್. O ಇಂದ A ಗೆ, A ಇಂದ P ಗೆ, ಡೈರೆಕ್ಟ್ O ಇಂದ P ಇದೆ. ಸೊ OA plus AP is nothing but OP ವೆಕ್ಟರ್. ಸೊ ದಟ್ ಈಸ್ AP ವೆಕ್ಟರ್ is equal to ಏನು? OP ವೆಕ್ಟರ್ ಮೈನಸ್ OA ವೆಕ್ಟರ್. OP ವೆಕ್ಟರ್ ಮೈನಸ್ OA ವೆಕ್ಟರ್. ಈ ಟ್ರಯಾಂಗಲ್ ಲಾ ಆಫ್ ಅಡಿಷನ್ ಲಾ ಉಪಯೋಗಿಸಿ ಮಾಡಿರ್ತೀವಿ, ಬಟ್ ನಿಮ್ಗೆ ಆಲ್ರೆಡಿ ಕಲ್ತಿರೋದ್ರಿಂದ ಅಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. AP ಇತ್ತಂದ್ರೆ ಡೈರೆಕ್ಟ್ ಆಗಿ OP ಮೈನಸ್ OA, AB ಇದ್ರೆ OB ಮೈನಸ್ OA, OB ಮೈನಸ್ OA ಹೀಗೆ ಬರೀತಾ ಹೋಗ್ತೀವಿ. ಪೊಸಿಷನ್ ವೆಕ್ಟರ್ ಆಫ್ B ಮೈನಸ್ ಪೊಸಿಷನ್ ವೆಕ್ಟರ್ ಆಫ್ A ಅಂತೇಳಿ ಇದು ತುಂಬಾ ಕಾನ್ಸೆಪ್ಟ್ ಗೊತ್ತಿರ್ತಕ್ಕಂಥದ್ದು, ಅದು ಗೊತ್ತಿರಲೇಬೇಕು. ಈಗ AP ವೆಕ್ಟರ್ ಅನ್ನ ಏನ್ ಬರ್ತಾ ಇದ್ವಿ? OP ವೆಕ್ಟರ್ ಮೈನಸ್ OA ವೆಕ್ಟರ್ is equal to lambda into B vector. OP vector minus OA is equal to lambda into B vector. So ಹಾಗಾಗಿ what is OP vector? ನೋಡಿ, OP vector is equal to R vector. Position vector of P is R vector. R vector minus A vector is equal to lambda into B vector. R vector minus A vector is equal to lambda into B vector. So R vector is equal to minus A vector, right side to A vector plus lambda into B vector. This is the equation of the line passing through given point, parallel to given vector in vector form. This is vector form, vector equation, vector form. ನಮಗೆ ಡೆರಿವೇಶನ್ ಕೇಳೋದು ಹೇಗೆ ಅಂದ್ರೆ derive the equation of the line in space passing through given point and parallel to given vector both in vector and Cartesian form ಅಂತ ಕೇಳ್ತಾರೆ. ಆಕ್ಚುಲಿ ಕರೆಕ್ಟ್ ಡಯಾಗ್ರಾಮ್ ಬರದೆ 1 ಮಾರ್ಕ್, ಕರೆಕ್ಟ್ ಬರೀಬೇಕು. ಲೈನ್ AP ಇಲ್ಲೇ ತಗೋಬೇಕು, ಸ್ಟ್ರೈಟ್ ಲೈನ್ ಫುಲ್ ಹೇಳ್ಬಿಟ್ಟು ಇಲ್ಲಿ A ಇಲ್ಲಿ P ತಗೋಬಹುದು, ನೋ ಪ್ರಾಬ್ಲಮ್. ಒಂದು ಸ್ಟ್ರೈಟ್ ಲೈನ್ ಅಲ್ಲಿ A ಅನ್ನ ಗಿವನ್ ಪಾಯಿಂಟ್ P ಎನಿ ಪಾಯಿಂಟ್, B ಇಸ್ ಪ್ಯಾರಲಲ್ ಟು ವೆಕ್ಟರ್ AP. ಅದಕ್ಕೆ 1 ಮಾರ್ಕ್ ಇರುತ್ತೆ. ಈ ಕಂಡೀಷನ್ ಬರದೆ 1 ಮಾರ್ಕ್. ಇದೆಲ್ಲ ಸಿಂಪಲ್ ಆಗೋದು. ಇಷ್ಟು ಬರೆಯಕ್ಕೆ ನಿಮ್ಗೆ ತುಂಬಾ ಕಷ್ಟ ಆದ್ರೆ ಜಸ್ಟ್ ಈ ಡಯಾಗ್ರಾಮ್ ಬರಬೇಕು. ಲೆಟ್ OA ಈಕ್ವಲ್ ಟು A ವೆಕ್ಟರ್, ಇದೇನಾದ್ರು ಕಷ್ಟ ಆದ್ರೆ ಲೆಟ್ OA ಈಕ್ವಲ್ ಟು A ವೆಕ್ಟರ್, OP is equal to R vector, B vector, B of AB is parallel to AB. ಇಷ್ಟು ಬರೋದು ಸಾಕಾಗುತ್ತೆ. ಅಥವಾ ಸಿಂಪಲ್ ಆಗಿ ನೋಡ್ಕೊಂಡೆ 3 ಸೆಂಟೆನ್ಸ್ ಬರ್ದಿದ್ವಿ. ಪ್ರತಿ ಡೆರಿವೇಶನ್ ಇದನ್ನು ಬರೀತೀವಿ. P of X Y Z B ಎನಿ ಪಾಯಿಂಟ್ ಅಂತ ಲೈನ್ ಅಂತೀವಿ, ಅದಾಗಿ ಕಾಮನ್ ಆಗ್ತಾ ಹೋಗುತ್ತೆ. ಸೊ 1 ಮಾರ್ಕ್, ಇದನ್ನು ಬಂದ್ರೆ 1 ಮಾರ್ಕ್, ಇಲ್ಲಿ ಬಂದ್ರೆ 1 ಮಾರ್ಕ್, 3 ಮಾರ್ಕ್, ಇನ್ನು ಉಳಿದ 2 ಮಾರ್ಕ್. ಇದು ವೆಕ್ಟರ್ ಫಾರ್ಮ್. ಇನ್ನು ಕಾರ್ಟೀಷಿಯನ್ ಫಾರ್ಮ್.
ಕಾರ್ಟಿಷಿಯನ್ ಫಾರ್ಮ್. ಈ ಕಾರ್ಟಿಷಿಯನ್ ಫಾರ್ಮ್ ಆಫ್ ಇಕ್ವೇಶನ್ ಆಫ್ ಲೈನ್ ಪ್ರೂವ್ ಮಾಡಬೇಕಾದ್ರೆ ವೆಕ್ಟರ್ ಫಾರ್ಮ್ ಉಪಯೋಗಿಸಿ ಮಾಡ್ತಾ ಇದ್ವಿ. ಫ್ರಮ್ ವೆಕ್ಟರ್ ಫಾರ್ಮ್, ಫ್ರಮ್ ವೆಕ್ಟರ್ ಈಕ್ವೇಶನ್ ಅಥವಾ ಫ್ರಮ್ ವೆಕ್ಟರ್ ಫಾರ್ಮ್, ವೆಕ್ಟರ್ ಆರ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ. ಅದನ್ನು ಹೀಗೆ ಬರೆಯೋಣ, ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ. ಇಂದಿನ ಸ್ಟೆಪ್ ಬರ್ಕೊಳ್ತಾ ಇದ್ದೀನಿ. ವೆಕ್ಟರ್ ಆರ್ ಮೈನಸ್ ಎ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಬಿ. ವಾಟ್ ಇಸ್ ವೆಕ್ಟರ್ ಆರ್? Vector R is equal to Cartesian form. Vector R is nothing but OP vector. Vector R is nothing but OP vector. What is OP vector? Xi plus Yj plus Zk. Simple again ಬರೀತೀವಿ ನಾವು x, y, z ಅಂತ ಬರೀತಾ ಇದ್ವಿ. And vector A is equal to OA vector. What is OA vector? x1, y1, z1. OA vector x1, y1, z1. Simple. x1 actually it is x1i plus y1j plus z1k ಅಂತ ಅರ್ಥ. ಸಿಂಪಲ್ ಆಗಿ ಬರ್ತೀವಿ x1, y1, z1. And vector B is nothing but ai plus bj plus ck. Direction ratios a, b, c are nothing but a, b, c. Substitution ಮಾಡಿ ಇಲ್ಲಿ r ವೆಕ್ಟರ್ ಅಂದ್ರೆ x, y, z minus a ವೆಕ್ಟರ್ ಅಂದ್ರೆ x1, y1, z1 is equal to lambda into b ಅಂದ್ರೆ a, b, c lambda. Actually xi plus yj plus zk minus x1i plus y1j plus z1k ಅಂತ ಅರ್ಥ. x1i xi minus x1i ಏನಾಗುತ್ತೆ? x minus x1i ಆಗುತ್ತೆ. ಸಿಂಪಲ್ ಆಗಿ ಏನ್ ಬರ್ತೀವಿ? x minus x1 ಕಮ್ y minus y1 ಕಮ್ z minus z1 which is equal to lambda a b c lambda a lambda b lambda c. ಈಕ್ವೇಟ್ ಮಾಡಿ lambda a into i cap, lambda b into j cap, lambda c into k cap. ಈಕ್ವೇಟ್ ಮಾಡಿ. i ಕೋಎಫಿಷಿಯಂಟ್ ಇದೆ x minus x1 into i ಇರುತ್ತೆ ಪ್ಲಸ್ y minus y into j plus z minus z1 into k is equal to lambda a i cap plus lambda b j cap plus lambda c k cap ಅಂತ ಇರುತ್ತೆ. ಈಕ್ವೇಟ್ ಮಾಡಿದ್ರೆ i ಕೋಎಫಿಷಿಯಂಟ್ಸ್ ಈಕ್ವೇಟ್ ಮಾಡೋಣ. x minus x1 is equal to lambda a, x minus x1 is equal to lambda a, comma y minus y1 is equal to lambda b, comma z minus z1 is equal to lambda c. Cross multiply ಮಾಡಿ. x minus x1 divided by a is equal to lambda, x minus x1 divided by a is equal to lambda, comma y minus y1 by b is equal to lambda, comma z minus z1 by c is equal to lambda. ನೋಡಿ, ಪ್ರತಿಯೊಂದು ಈಕ್ವೇಷನ್ ರೈಟ್ ಸೈಡ್ ಲ್ಯಾಂಬ್ಡಾ ಇದೆ, ಹಾಗಾಗಿ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಅಂತ ತಗೋಬಹುದು. ಇಟ್ ಇಂಪ್ಲೈಸ್ x minus x1 by a is equal to x minus x1 by a. It implies x minus x1 divided by a is equal to left side ಇದು lambda value ಮತ್ತೆ lambda value y minus y1 by b ಇದೆ. y minus y1 by b is equal to z minus z1 by c. This is the equation of the line in Cartesian form. Cartesian form. Equation of the line in Cartesian form. ಓಕೆ, ಇಷ್ಟು ಗೊತ್ತಿರಬೇಕಾಗುತ್ತೆ ನಮಗೆ. ಇದು 5 ಮಾರ್ಕ್ ಡೆರಿವೇಶನ್, ತುಂಬಾ ಈಸಿ ಇರ್ತಕ್ಕಂಥದ್ದು. ಕರೆಕ್ಟ್ ಡಯಾಗ್ರಾಮ್ ಬಂದ್ರೆ ಡಯಾಗ್ರಾಮ್ ನೋಡೇ ಬರೀಬಹುದು. Let a of x1, y1, b, z1 be any point on the line. Be given point, not any point. x1, y1, one suffix number ತಗೊಂಡ್ರೆ given ಅಂತ. x1, y1, z1 be the given point on the line L with position vector a, that is y is equal to a. Let x come, p of x, y, z be any point on the line with position vector r, that is OP is equal to r, and b of a, b, c
with a vector parallel to line L, nothing but AP vector, parallel to line L or AP. ಅದನ್ನೇ ಕಂಡೀಷನ್ ತಗೊಂಡ್ವಿ. AP ಅಷ್ಟೇ, ಇಲ್ಲೇನು ನೋಡ್ಕೊಂಡೆ ಇದು ಬರ್ತಾ ಇದ್ದೀವಿ. AP vector is equal to lambda into B vector ಬರ್ತಿದ್ವಿ. AP nothing but OP minus Y is equal to lambda B. OP is R vector minus A vector is equal to lambda B. R is equal to A plus lambda. ಇದನ್ನೇ ಇಲ್ಲಿ ಬರ್ತೀವಿ. R x y z A x1 y1 z1 B A, 3, C. ಸಬ್ಸ್ಟಿಟ್ಯೂಷನ್ ಮಾಡಿ ಸಿಂಪ್ಲಿಫೈ ಮಾಡಬೇಕಂತ. ಇದು 5 ಮಾರ್ಕ್ಸ್, ತುಂಬಾ ಇಂಪಾರ್ಟೆಂಟ್. ಇದ್ರ ಮೇಲೆ ಒಂದು 2-3 ಪ್ರಾಬ್ಲಮ್ ಇದೊಂದು ವಿಡಿಯೋದಲ್ಲಿ ಸಾಕಾಗುತ್ತೆ. ನೆಕ್ಸ್ಟ್ ಇದ್ರ ಮೇಲೆ ಏನು ಬರುತ್ತೆ ಪ್ರಾಬ್ಲಮ್ಸ್ ಕಂಟಿನ್ಯೂ ಮಾಡೋಣ. ಓಕೆ ವಿದ್ಯಾರ್ಥಿಗಳೇ, ನೋಡಿ ಪ್ರಾಬ್ಲಮ್ಸ್ ಆ ಡೆರಿವೇಶನ್ ಮೇಲೆ ಬರ್ತಕ್ಕಂಥ ಪ್ರಾಬ್ಲಮ್ಸ್ ಏನಿದೆ ನೋಡಿ. ಫಸ್ಟ್ ಪ್ರಾಬ್ಲಮ್, ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್ 1, 2, 3 and it's parallel to the vector 3i plus 2j minus 2k ಅಂತ ಕೇಳಿದ್ದಾರೆ. ನಾವು ಈ ಕಲ್ತಿರೋ ಡೆರಿವೇಶನ್ ಏನಿದೆ, ವೆಕ್ಟರ್ ಫಾರ್ಮ್ ಏನು, ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ and parallel to given vector R is equal to vector A plus lambda into B. ಏನಿರುತ್ತೆ, ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್ and parallel to given vector. ನೋಡಿ ಹೀಗಿರುತ್ತೆ, ಕಲ್ತಿದ್ದೀವಿ ನಾವೀಗ. ವೆಕ್ಟರ್ ಫಾರ್ಮ್, ಕಾರ್ಟಿಷಿಯನ್ ಫಾರ್ಮ್ ಏನು, x minus x1 by A, y minus y1 by B is equal to z minus z1 by C ಅಂತ ಕಲ್ತಿದ್ವಿ. x1, y1, z1 passing to the point A, B, C are the direction cosines of a parallel vector. ನೋಡಿ ಫಸ್ಟ್ ಕ್ವಶನ್ ಏನಿದೆ, ಫೈಂಡ್ ದ ಈಕ್ವೇಶನ್ ಆಫ್ ಲೈನ್ ವಿಚ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 2, 3 ಅಂತ ಕೊಟ್ಟಿದ್ದಾನೆ. ಅದನ್ನೇ ನಾವು i plus 2j plus 3k ಅಂತಲೂ ಕೊಡಬಹುದು. ಪಾಸಿಂಗ್ ಥ್ರೂ ದ ಪಾಯಿಂಟ್ i plus 2j plus 3k ಬೋತ್ ಆರ್ ಸೇಮ್ ಥಿಂಗ್. ಅಂದ್ರೇನು, ವೆಕ್ಟರ್ A is equal to 1i plus 2j plus 3k ಅಂತ ಬರೀಬಹುದು. ಸಿಂಪಲ್ ಆಗಿ 1, 2, 3 ನಥಿಂಗ್ ಬಟ್ x1 y1 z1 ಅಂತೇಳಿ, x1 y1 z1 and parallel to the vector ಏನು, vector B is equal to 3i plus 2j minus 2k nothing but 3, 2, minus 2 ಅಂತ ಬರೀಬಹುದು. This is nothing but A, B, C. ನಾವು ಕಲ್ತೀವಿ A, B, C. ವೆಕ್ಟರ್ B is A, B, C. ಡೆರಿವೇಶನ್ ಕಲ್ತೀವಿ. ಸೊ ಏನೂ ಕೇಳಿಲ್ಲ ನಮ್ಮಲ್ಲಿ. ನಮ್ಮ ಕ್ವಶನ್ ಅಲ್ಲಿ ವೆಕ್ಟರ್ ಫಾರ್ಮ್, ಕಾರ್ಟಿಷಿಯನ್ ಫಾರ್ಮ್ ಏನು ಕೇಳಿರೋದ್ರಿಂದ ಯಾವ್ದಾದ್ರು ಒಂದು ಬದಲಾಗುತ್ತೆ. ಬಟ್ ನಾನು ಇಲ್ಲಿ ಎರಡೂ ಬರಿತಾ ಇದ್ದೆ. ವೆಕ್ಟರ್ ಈಕ್ವೇಶನ್ ಏನು, ವೆಕ್ಟರ್ ಫಾರ್ಮ್ ಏನು, ವೆಕ್ಟರ್ ಫಾರ್ಮ್ ವೆಕ್ಟರ್ R is equal to A vector plus lambda into B. ವೆಕ್ಟರ್ R is equal to A vector 1, 2, 3 ಸಿಂಪಲ್ ಆಗಿ ಬರೀಬಹುದು, ಅಥವಾ i plus 2j plus 3k ಅಂತ ಬರೀಬಹುದು. A vector plus lambda into B vector. B vector is 3i plus 2j minus 2k. ಇದು ವೆಕ್ಟರ್ ಈಕ್ವೇಶನ್ ಕಂಪ್ಲೀಟ್ ಆಯಿತು. ಇನ್ನು ಕಾರ್ಟಿಷಿಯನ್ ಫಾರ್ಮ್ ಬರೀಬೇಕಾದ್ರೆ, ಕಾರ್ಟಿಷಿಯನ್ ಫಾರ್ಮ್ ಏನು, ಫಾರ್ಮುಲಾ x minus x1 divided by A is equation of the line in Cartesian form. X minus x1 divided by A is equal to y minus y1 divided by B is equal to z minus z1 divided by C. ಈಗ ಏನಾಗ್ತಿದೆ, x minus ಇಲ್ಲಿ A ವೆಕ್ಟರ್ x1 y1 z1 given point passing to given point is nothing but x1 y1 z1. X minus x1 is 1 divided by A is 3 is equal to y minus y1 is 2 divided by B is equal to z minus z1 is 3 divided by C. C is minus 2. This is the equation of the line passing through given point and parallel to given vector in Cartesian form. 2 ಮಾರ್ಕ್ ಅಲ್ಲಿ ಕೇಳ್ತಕ್ಕಂಥದ್ದು ಇದೆಲ್ಲ ಕೇಳಬಹುದು. ನಿಮಗೆ ಗೊತ್ತಿರಲಿ 2 ಮಾರ್ಕ್ ಇದು ಡೆರಿವೇಶನ್ ಕೇಳಿದಾಗ ನೆಕ್ಸ್ಟ್ ಯೂನಿಟ್ ಬರುತ್ತೆ ಪ್ಲೇನ್ ಟಾಪಿಕ್, ಅದರಲ್ಲಿ ಪ್ರಾಬ್ಲಮ್ ಕೇಳಬಹುದು, ಅಥವಾ ಅಲ್ಲಿ ಡೆರಿವೇಶನ್ ಇದರಲ್ಲಿ ಪ್ರಾಬ್ಲಮ್ ಕೇಳಬಹುದು. 2 ಮಾರ್ಕ್ ಕೇಳಿದ್ರೆ ಈ ತರ ಕ್ವಶನ್ ಇರುತ್ತೆ, ತುಂಬಾ ಸಿಂಪಲ್ ಇರ್ತಕ್ಕಂಥದ್ದು.
ನೋಡಿ ಎರಡನೇ ಕ್ವಶನ್. ಸೆಕೆಂಡ್ ಕ್ವಶನ್ ಏನಿದೆ, ಫೈಂಡ್ ದ ಈಕ್ವೇಷನ್ ಆಫ್ ದ ಲೈನ್ ಇನ್ ವೆಕ್ಟರ್ ಅಂಡ್ ಕಾರ್ಟಿಷಿಯನ್ ಫಾರ್ಮ್ ಅಂತ ಮೆನ್ಷನ್ ಮಾಡಿದ್ದಾನೆ. ಪ್ರೀವಿಯಸ್ ಅಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಯಾವ ಫಾರ್ಮ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾನೆ. ಫಾರ್ಮ್ ದಟ್ ಪಾಸಸ್ ಥ್ರೂ ದ ಪಾಯಿಂಟ್ ಅಂತ ಹೇಳಿದ್ದಾನೆ, ನಥಿಂಗ್ ಬಟ್ ಗಿವನ್ ಪಾಯಿಂಟ್ ಅಂತ. ಅಂಡ್ ಇನ್ ದ ಡೈರೆಕ್ಷನ್, ಪ್ಯಾರಲಲ್ ಅಂದ್ರೂ ಒಂದೇ, ಇನ್ ದ ಡೈರೆಕ್ಷನ್ ಅಂದ್ರೂ ಒಂದೇ. ನೋಡಿ ಇದು ಎ ವೆಕ್ಟರ್, ಇದೊಂದು ಲೈನ್ ಇದೆ. ಇನ್ ದ ಡೈರೆಕ್ಷನ್ ಅದರ ಮೇಲೆ ಇರ್ಬೋದು ಅಥವಾ ಪ್ಯಾರಲ್ ಆಗಿದ್ರು ಅದು ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಎ ಅಂತ ಆಗುತ್ತೆ, ಇನ್ ದ ಡೈರೆಕ್ಷನ್ ಆಫ್ ವೆಕ್ಟರ್ ಎ ಆಗುತ್ತೆ. ಆ ಲೈನ್ ಮೇಲೆ ಇದ್ರು ಹಾಗೆ ಬರುತ್ತೆ. ಸೊ ಇನ್ ದ ಡೈರೆಕ್ಷನ್ ಅಂತಂದ್ರೆ ಪ್ಯಾರಲಲ್ ಅಂತಾನೆ ಅರ್ಥ. ಸೊ ನಥಿಂಗ್ ಬಟ್ ಈಗ ಏನ್ ಮಾಡ್ಕೋಬೇಕು ನಾವು ಇದನ್ನ, ನೋಡಿ ಸೆಕೆಂಡ್ ಕ್ವಶನ್ ಗೆ ಪಾಸಸ್ ಥ್ರೂ ದ ಪಾಯಿಂಟ್ ಅಂದ್ರೆ ಎ, ಗಿವನ್ ಪಾಯಿಂಟ್ ಎ ವೆಕ್ಟರ್ ಇಸ್ ಈಕ್ವಲ್ ಟು 2i minus j ಅಂದ್ರೆ 2, minus 1, 4 ಅಂತ ಬರ್ತದೆ. ದಿಸ್ ಇಸ್ ನಥಿಂಗ್ ಬಟ್ x1, y1, z1. ವೆಕ್ಟರ್ b ಇನ್ ದ ಡೈರೆಕ್ಷನ್ ಅಂದ್ರೆ ಪ್ಯಾರಲಲ್ ಅಂದ್ರೆ ವೆಕ್ಟರ್ b is equal to 1, 2, minus 1, a, b, c. ಪ್ಯಾರಲಲ್ ವೆಕ್ಟರ್ ಡೈರೆಕ್ಷನ್ ರೇಷಿಯೋಸ್ ಏನು a, b, c. ಫಾರ್ಮುಲಾ ಗೊತ್ತಿರಬೇಕು. ಒಂದು ಫಾರ್ಮುಲಾ ಜಸ್ಟ್ ಏನು, ಪಾಸಿಂಗ್ ಇಕ್ವೇಷನ್ ಆಫ್ ಲೈನ್ ಪಾಸಿಂಗ್ ಥ್ರೂ ಗಿವನ್ ಪಾಯಿಂಟ್, ಪ್ಯಾರಲಲ್ ಟು ವೆಕ್ಟರ್ ಅಂದ್ರೆ ವೆಕ್ಟರ್ ಇಕ್ವೇಷನ್ ಫಾರ್ಮುಲಾ, ಕಾರ್ಟಿಷಿಯನ್ ಫಾರ್ಮುಲಾ. ವೆಕ್ಟರ್ ಇಕ್ವೇಷನ್ ವೆಕ್ಟರ್ ಫಾರ್ಮ್ ಈಗ ಗೊತ್ತಿರುತ್ತೆ. ವೆಕ್ಟರ್ r is equal to a ವೆಕ್ಟರ್ ಅಂದ್ರೆ 2, minus 1, 4 ಸಿಂಪಲ್ ಆಗಿ ಬರೀಬಹುದು. ಮತ್ತು ನಾವು ಅದನ್ನು i j ಗೆ ಬರೀಬಹುದು, i minus j plus 4k, ಅಥವಾ ಜಸ್ಟ್ ಸಿಂಪಲ್ ಆಗಿ 2, minus 1, 4 ಅಂತಲೂ ಬರೀಬಹುದು. ಪ್ಲಸ್ ಲ್ಯಾಂಬ್ಡಾ ಇಂಟು b ವೆಕ್ಟರ್ 1, 2, minus 1 ನಥಿಂಗ್ ಬಟ್ i plus 2j minus k ಅಂತ ಬರ್ಕೊಳ್ತಾ ಇದ್ದೀವಿ. ಇನ್ನು ಕಾರ್ಟಿಷಿಯನ್ ಫಾರ್ಮ್ ಏನು, x minus x1 by a equation of the line in Cartesian form passing through given point and parallel to given vector ಏನು, x minus x1 by a is equal to y minus y1 by b is equal to z minus z1 by c. x minus x1 2 divided by a 1 is equal to y minus of y1 is minus 1 minus of minus plus 1 divided by b is 2 is equal to z minus z1 is 4 divided by c is minus 1. This is the equation of the line passing through given point parallel to given vector in Cartesian form. ಇದು ವೆಕ್ಟರ್ ಫಾರ್ಮ್, ಕಾರ್ಟಿಷಿಯನ್ ಫಾರ್ಮ್. 2 ಮಾರ್ಕ್ ಅಲ್ಲಿ ಕ್ವೆಶ್ಚನ್ ಅನ್ನು ಕೇಳಬಹುದು. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ಫೈಂಡ್ ದ ಕಾರ್ಟಿಷಿಯನ್ ಈಕ್ವೇಷನ್ ಆಫ್ ಎ ಲೈನ್ ವಿಚ್ ಪಾಸಸ್ ಥ್ರೂ ದ ಪಾಯಿಂಟ್ ಅಂತ ಇದೆ. ಪಾಸಸ್ ಥ್ರೂ ದ ಪಾಯಿಂಟ್ ಅಂದ್ರೆ ಏನು ತಗೋಬೇಕಂತ ಹೇಳಿದ್ರೆ ಎ ವೆಕ್ಟರ್ ಅಂತ ತಗೋಬೇಕು. ಪಾಸಸ್ ಥ್ರೂ ದ ಪಾಯಿಂಟ್ -2, 4, -5. ದಿಸ್ ಇಸ್ ನಥಿಂಗ್ ಬಟ್ x1, y1, z1 ಅಂಡ್ ಪ್ಯಾರಲಲ್ ಟು ದ ಲೈನ್ ಗಿವನ್ ಬೈ ಲೈನ್ ಈಕ್ವೇಶನ್ ಕೊಟ್ಟಿದ್ದಾರೆ ಅಲ್ಲಿ. ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ದ ಲೈನ್. ಏನು ಲೈನ್ ಈಕ್ವೇಶನ್ ಏನು, x minus x1 by a is equal to y minus y1 by b z minus z1 by c. a b c ಬರ್ಕೋಬೇಕಾಗುತ್ತೆ ಇಲ್ಲಿ. ವೆಕ್ಟರ್ b is equal to a b c ಏನಾಗುತ್ತೆ ಅಲ್ಲಿ 3, 5, 6 ಆಗ್ತಾ ಇದೆ. ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂಡ್ ಪ್ಯಾರಲಲ್ ಟು ದ ಲೈನ್ ಅಂತ ಕೇಳಿದ್ರೆ ಆ ಲೈನ್ ನಲ್ಲಿರ್ತಕ್ಕಂಥ ಡೈರೆಕ್ಷನ್ ರೇಷಿಯೋಸ್ ತಗೋಬೇಕಾಗುತ್ತೆ. ಡೈರೆಕ್ಷನ್ ರೇಷಿಯೋಸ್ ಏನು, 3, 5, 6. ಇದು ಪಾಯಿಂಟ್, ಈ ಲೈನ್ ಇನ್ನೊಂದು ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ -3, 4, -8 ಆಗುತ್ತೆ. ಅದು ಬೇಕಾಗಿಲ್ಲ. ರಿಕ್ವೈರ್ಡ್ ಈಕ್ವೇಶನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ -2, 4, -5 ಅಂಡ್ ಇಟ್ ಈಸ್ ಪ್ಯಾರಲಲ್ ಟು ದ ಲೈನ್. ಈ ಲೈನ್ ಅಲ್ಲಿ ಇರ್ತಕ್ಕಂಥ ಡೈರೆಕ್ಷನ್ ರೇಷಿಯೋಸ್ ತಗೋಬೇಕಾಗುತ್ತೆ. ನೋಡಿ ಏನಾಯ್ತು, a, b, c. ಕ್ವಶನ್ ಕೇಳಿದ್ರೆ ನಮಗೆ ಫೈಂಡ್ ದ ಕಾರ್ಟಿಷಿಯನ್ ಈಕ್ವೇಶನ್ ಅಂತ ಹೇಳಿದಾನೆ. ಇನ್ ಕೇಸ್ ವೆಕ್ಟರ್ ಈಕ್ವೇಶನ್ ಅಂತ ಕೇಳಿದ್ರೆ ಆರ್ ವೆಕ್ಟರ್ ಇಸ್ ಈಕ್ವಲ್ ಟು ಎ ವೆಕ್ಟರ್ ಪ್ಲಸ್ ಲ್ಯಾಂಬ್ಡಾ ಇಂಟು ಬಿ ವೆಕ್ಟರ್ ಬರಿತಾ ಇದ್ದೀವಿ. ನಮಗೆ ಕೇಳಿರ್ತಕ್ಕಂಥದ್ದು ಕಾರ್ಟಿಷಿಯನ್ ಈಕ್ವೇಶನ್. ಕಾರ್ಟಿಷಿಯನ್ ಈಕ್ವೇಶನ್ ಏನು, ಫಾರ್ಮುಲಾ ಏನು, x minus x1 by a is equal to y minus y1 by b is equal to z minus z1 by c. It implies x minus x1 minus 2. Already minus ಇದೆ, minus of minus plus 2 divided by a is 3 is equal to y minus y1 is 4 divided by b is 5 is equal to z minus z1 is minus 5 minus of minus plus 5 divided by 6 c 6.
ಇಷ್ಟೇ ಸಿಂಪಲ್ ಕ್ವಶನ್. 1 ಮಾರ್ಕ್ ಕೇಳ್ಬೋದು ಈ ತರ ಕೊಟ್ಟು, ಅಥವಾ 2 ಮಾರ್ಕ್ ಕೇಳ್ಬೋದು. ಸೆಕೆಂಡ್ ನೆಕ್ಸ್ಟ್ ಕ್ವಶನ್ 1 ಮಾರ್ಕ್ ಕೇಳ್ಬೋದು. ಇದು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ಮತ್ತೆ ಇದಕ್ಕೆ 1 ಮಾರ್ಕ್ 2 ಮಾರ್ಕ್ ಇರ್ಬೋದು. ನೋಡಿ ನೆಕ್ಸ್ಟ್ ಕ್ವಶನ್ ಏನ್ ಕೇಳಿದರೆ, ಕಾರ್ಟೀಷಿಯನ್ ಫಾರ್ಮ್ ಕೊಟ್ಟಿದ್ದಾರೆ. ದ ಕಾರ್ಟೀಷಿಯನ್ ಫಾರ್ಮ್ ಆಫ್ ದ ಲೈನ್ ಈಸ್ x minus 5/3 is equal to y plus 4/7 is equal to z minus 6/2. Write its vector form ಅಂತ ಕೇಳ್ತೇನೆ. Write its vector form. ವೆಕ್ಟರ್ ಫಾರ್ಮ್ ಅಂತಂದಾಗ ಪಾಸಿಂಗ್ ಟು ದ ಪಾಯಿಂಟ್ ಮತ್ತೆ ಪ್ಯಾರಲಲ್ ವೆಕ್ಟರ್ ಬೇಕಾಗುತ್ತೆ. ಪಾಸಿಂಗ್ ಟು ದ ಪಾಯಿಂಟ್ ಎ ವೆಕ್ಟರ್ ಪಾಸಿಂಗ್ ಟು ದ ಪಾಯಿಂಟ್ x1 y1 z1 x1 y1 z1 x minus x1 x1 is 5 y minus y1 plus 4 y minus of minus 4 that is minus 4 z minus z1 z1 is 6. ಇದು ಪಾಸಿಂಗ್ ಟು ದ ಪಾಯಿಂಟ್ and parallel to the vector. So parallel to the vector ಏನು ಡೈರೆಕ್ಷನ್ ರೇಷಿಯೋಸ್ ತಗೋಬೇಕು. ಇದೇ ಈ ಈಕ್ವೇಷನ್ ಗೆ ವೆಕ್ಟರ್ ಫಾರ್ಮ್ ಬರೀಬೇಕಾಗುತ್ತೆ. a b c ವೆಕ್ಟರ್ b 3 7 2. therefore ವೆಕ್ಟರ್ ಈಕ್ವೇಷನ್ ಏನು, ವೆಕ್ಟರ್ ಈಕ್ವೇಷನ್ ವೆಕ್ಟರ್ ಫಾರ್ಮ್ r is equal to a vector plus lambda into b vector, which is equal to a vector is 5 minus 4 6 ಬರೆಯುವ ಸಿಂಪಲ್ ಆಗಿ, ಅಥವಾ you can write it as 5i minus 4j plus 6k plus lambda into b vector is 3i plus 7j plus 2k. ನೋಡಿ equation of the line passing through given point and parallel to given vector derivation ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ ಬರ್ತಕ್ಕಂಥ ಎಲ್ಲಾ ಟೈಪ್ ಪ್ರಾಬ್ಲಮ್ಸ್ ಮಾಡ್ತೀವಿ. ಇದು ಒಂದು ವಿಡಿಯೋ ಸಾಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈಕ್ವೇಷನ್ ಆಫ್ ದ ಲೈನ್ ಪಾಸಿಂಗ್ ಥ್ರೂ 2 ಪಾಯಿಂಟ್ಸ್ ಅಂಡ್ ಪ್ರಾಬ್ಲಮ್ಸ್ ಆನ್ ದಟ್ ಡೆರಿವೇಶನ್, ಅದು ನೆಕ್ಸ್ಟ್ ವಿಡಿಯೋ ನೋಡೋಣ. ಇಷ್ಟು ನೀಟಾಗಿ ಫಸ್ಟ್ ಕಲ್ತ್ಕೊಳ್ಳಿ, ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡೋಣ. ಥ್ಯಾಂಕ್ ಯು.